ಏ ಸವಿತಾ, ಪ್ರತಿಯೊಂದು ಹೆಜ್ಜೆಗೂ ನೀ ನನ್ನ ಜೀವನದಾಗ ಮುಳ್ಳಾಗ ಕುಂತು ಬಿಟ್ಟಿದ್ದೀನಿ. ನಿನ್ನ ಮೇಲಿರೋ ಸೀಡು ನನಗಿನ್ನೂ ಜಾಸ್ತಿ ಆಯ್ತು ಹೊರತು ಕಮ್ಮಿ ಅಂತೂ ಆಗಿಲ್ಲ. ಈ ಮನೆಯಲ್ಲಿ ನೀನಿರೋವರೆಗೂ ನಾನು ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ. ಮೊದಲು ನಿನಗೊಂದು ತಕ್ಕ ಪಾಠ ಕಲಿಸಿ ಆಮೇಲೆ ಈ ಮನೆಯಲ್ಲಿ ನಾನು ರಾಣಿಯಾಗಿ ಮೆರಿತೀನಿ. ನೋಡ್ತಿರು, ಎಲ್ಲರನ್ನೂ ನನ್ನ ಕೈ ಬೆರಳು ಥರ ಆಟಾಡಿಸ್ತೀನಿ. ನಿನ್ನ ಕಣ್ಣಾರಿನ ನೋಡಂತಿ ಅಂತ. ಎಷ್ಟು ಸೊಕ್ಕಲೆ ನಿನಗೆ. ಪ್ರತಿ ಸಲ ಪ್ರತಿ ಹೆಜ್ಜೆಗೂ ನಾನು ಮುಳ್ಳು ಹಾಕ್ಕೊಂತ ಬರಾಕೊಂತಿದ್ದೀನಿ. ನೀನು ಎಷ್ಟು ಹೇಳಿದ್ರೂ ನೀನು ನನ್ನ ಮಾತು ಕೇಳ್ತಾನೆ ಇಲ್ಲ. ನಿಂದು ಏನಾದರೂ ಒಂದು ವೀಕ್ನೆಸ್ ಸಿಕ್ಕರೆ ನಿನ್ನನ್ನು ಹೆಂಗೆ ಆಟಾಡಿಸ್ತೀನಂದರೆ ನಾನು ಲೈಫಲ್ಲೇ ಕವಿತಾ ಅನ್ನೋ ಒಂದು ಹೆಸರು ಕೇಳಿದೆ ಅಂದ್ರೆ ನಿದ್ದೆಗಣ್ಣಲ್ಲಿ ಕೂಡ ಹೆದರಿ ಬೆಚ್ಚಿ ಬೀಳ್ಬೇಕು ನೀನು. ಹಂಗೆ ಮಾಡ್ತೀನಿ ನಾನು. ಎಲ್ಲರ ಮುಂದೆ ನನಗೆ ಅವಮಾನ ಮಾಡೋದಲ್ದ ನನ್ನ ಡ್ಯಾಡಿ ಮಮ್ಮಿಗೂ ಅವಮಾನ ಮಾಡಿದೆಯಲ್ಲ ನೀನು. ಅಷ್ಟೇ ಅಲ್ಲದೆ ನನ್ನ ಅಣ್ಣನ ನಮ್ಮಿಂದನೇ ದೂರ ಆಗೋ ಹಾಗೆ ಮಾಡ್ತಾಯಿದೆಯಲ್ಲ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೀನು. ಅದು ಹೆಂಗೆ ನೀವು 3 ಜನ ಫ್ರೆಂಡ್ಸ್ ಚೆನ್ನಾಗಿರ್ತೀರ ನಾನು ನೋಡಿಬಿಡ್ತೀನಿ. ನಿಮ್ಮ ಮೂರು ಫ್ರೆಂಡ್ಸ್ ಮಧ್ಯೆ ಹುಳಿ ಇರಲಿಲ್ಲ. ನನ್ನ ಹೆಸರು ಕವಿತಾನೇ ಅಲ್ಲ. ಕವಿತಾ ಅತ್ತೆ, ನನಗಿವಾಗ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ನಾನು ಸ್ವಲ್ಪ ಹೊತ್ತು ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತೀನಿ. ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೋಗಿ. ಕವಿತಾ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನಾನು ಏನೋ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಅದೇನೇನೋ ಆಗ್ಬಿಡ್ತು. ದಯವಿಟ್ಟು ಸಿಟ್ಟು ಮಾಡ್ಕೋಬೇಡಮ್ಮ. ಅಲ್ಲ ಅತ್ತೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವರೆಲ್ಲ ಇಷ್ಟೆಲ್ಲ ಮಾತಾಡಿದ್ರು ನನ್ನ ಬಗ್ಗೆ? ಈ ಮನೆ ಒಳ್ಳೇದಾಗಲಿ, ಈ ಮನೆಯಲ್ಲಿರೋ ಎಲ್ರಿಗೂ ಸಹಾಯ ಆಗಲಿ ಅಂತ ತಾನೇ ಅಷ್ಟೊಂದು ಐಟಮ್ಸ್ ಎಲ್ಲ ನಮ್ಮ ಮನೆಗೆ ತರಿಸಿದ್ದು. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಮನೆಯಲ್ಲಿ ಇಸ್ಕೊಂಡು ಇಟ್ಕೊಳ್ಬಿಟ್ಟು ಇವ್ರು ದೊಡ್ಡದು ಮಾತು ನೋಡಿದ್ರೆ ಎಷ್ಟು ದೊಡ್ಡ ಮಾತು ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ನನ್ನ ಡ್ಯಾಡ್ ಮಾಮಿಗೂ ಕೂಡ ಎಷ್ಟೆಲ್ಲ ಮಾತಾಡಿದ್ರು. ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅತ್ತೆ. ನೀನಷ್ಟೇ ಅಲ್ಲ ಕವಿತಾ, ನಾನು ಸುಮ್ಮನೆ ಬಿಡೋದಿಲ್ಲ. ಎಲ್ಲರ ಮುಂದೆ, ಊರವ್ರು ಎಲ್ಲರ ಮುಂದೆ ನನ್ನ ಗಂಡ ನನ್ನ ಮೇಲಿನ ಕೈ ಎತ್ತಂಗೆ ಮಾಡಿಬಿಟ್ಲ ಸವಿತಾ, ಲಲಿತಾ. ಅವರಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನೋಡ್ತಿರು ಅತ್ತೆ, ಬರೀ ಹೇಳೋದೇ ಆಯಿತು ನಿಮ್ಮದು. ನಿಮ್ಮಿಂದ ಯಾವುದೊಂದು ಕೆಲಸನೂ ಆಗ್ತಾಯಿಲ್ಲ ಮನೆಯಲ್ಲಿ. ಅದಕ್ಕೆ ಅವರಿಬ್ಬರು ಅಷ್ಟೊಂದು ಬಾಲ ಹೆಚ್ಚಿಸ್ಕೊಂಡಿರೋದು. ಏನು ಮಾಡಲಮ್ಮ ನಾನು? ಏನು ಮಾಡಿದ್ರೂ ಹಾಳಾದ ಸವಿತಿ ಇದ್ದಾಳಲ್ಲ, ಎಲ್ಲದರಿಂದನೂ ಎಸ್ಕೇಪ್ ಆಗಿಬಿಡ್ತಾಳೆ. ಅವಳನ್ನು ಮೊದಲು ವಿಚಾರಿಸ್ಕೋಬೇಕು. ಅವಳನ್ನು ಒಂದು ಮೂಲೆ ಗುಂಪು ಮಾಡಿದೆ ಅಂದ್ರೆ ಈ ಮನ್ಯಾಗ ನಾನು ಹೇಳಿದ್ದ ನಡೆಯುತ್ತಾ. ಆವಾಗ ನಾನು ಹೇಳಿದ್ದ ನಡೆಯುತ್ತ ಅಂದಮೇಲೆ ನೀನು ಹೇಳಿದ್ದು ಇನ್ನೂ ಆರಾಮಾಗಿ ನಡೆಯುತ್ತಾ. ಮೊದಲು ಆ ಸವ್ವಿಗೆ ತಕ್ಕ ಶಾಸ್ತಿ ಮಾಡ್ಬೇಕು ನಾನು. ಅತ್ತೆ, ಮೊದಲು ಹಾಳಾದ ಸವ್ವಿನ ಲಲ್ಲಿನ ಈ ಮನೆಯಿಂದ ಒದ್ದು ಹೊರಗಡೆ ಹಾಕಬೇಕು. ಆವಾಗಲೇ ನಾವು ಈ ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ನಮಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರೋದಕ್ಕಾಗೋದು. ಹೌದಮ್ಮ, ನಾನು ಅದನ್ನೇ ಯೋಚನೆ ಮಾಡಕೊಂತೀನಿ. ಅವರಿಬ್ಬರು ಈ ಮನೆಗೆ ಬರೋಕ್ಕಿಂತ ಮುಂಚೆ ಈ ಮನೆ ಎಲ್ಲ ಆರಾಮಾಗಿಯೇ ಇತ್ತು. ಅವರಿಬ್ಬರು ಈ ಮನೆಗೆ ಕಾಲಿಟ್ಟಿದ್ದೇ ತಡ ಒಕ್ಕರ್ಸ್ಕೊಂತು ನಮ್ಮ ಮನೆಗೆ ಶನಿ ಅನ್ನೋದು. ಕವಿತಾ, ನೀನೇನೂ ಬೇಜಾರಾಗಬೇಡವ. ಇಷ್ಟೆಲ್ಲ ಅವಮಾನ ಮಾಡಾಳಲ್ಲ ನಮಗೆ, ಅದಕ್ಕೆ ತಿರುಗಿಸಿ ಅವ್ರಿಗೆ ಅವಮಾನ ಮಾಡಲಿಲ್ಲ. ನನ್ನ ಹೆಸರು ಲಕ್ಷ್ಮೀನಲ್ಲ, ನೋಡ್ತೀರಮ್ಮ. ನೀನೇನು ಚಿಂತೆ ಮಾಡಬೇಡವ, ನೀನು ಆರಾಮಾಗಿರು. ಅವ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕಂತ ನನಗೆ ಗೊತ್ತು. ಸರಿ ಅತ್ತೆ, ಇನ್ನು ಮೇಲೆ ಏನೇ ಮಾಡೋದಿದ್ರೂ ಇಬ್ಬರು ಸೇರಿ ಮಾಡೋಣ. ಅದು ಹೆಂಗೆ ನಮ್ಮಿಬ್ಬರನ್ನು ಅವರು ಸೋಲಿಸ್ತಾರೆ ನೋಡೇ ಬಿಡೋಣ ನಾವು. ಮೊದಲು ಅವ್ರು ಏನು ದುಡಿತಾ ಇದ್ದಾರಲ್ಲ, ಆ ದುಡಿಮೆನ ನಿಂದ್ರಿಸ್ಬೇಕು. ಆವಾಗಲೇ ಅವ್ರದ್ದು ಅರ್ಧ ಸೊಕ್ಕು ಇಳಿಯೋದು. ಅದಕ್ಕೊಂದು ಏನಾದರೂ ಪ್ಲ್ಯಾನ್ ನಾನು ಮಾಡೇ ಮಾಡ್ತೀನಿ. ನೀನು ಏನು ಬೇಕಾದರೂ ಪ್ಲ್ಯಾನ್ ಮಾಡವ, ನಿನ್ನ ಜೊತೆ ನಾನು ಅದೀನಿ. ಸರಿ ಅತ್ತೆ, ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೀವು ಆಮೇಲೆ ಬರ್ತೀರಾ? ಹ್ಞೂನಮ್ಮ, ಸರಿ. ನೀವು ಆರಾಮಾಗಿ ರೆಸ್ಟ್ ಮಾಡು, ನಾನು ಆಮೇಲೆ ಬರ್ತೀನಂತ. ಈ ನನ್ನ ಗಂಡನಿಗಂತೂ ಬುದ್ಧಿ ಇಲ್ಲ. ನನ್ನ ಗಂಡಗೆ ಹೆಂಗಾರ ಬಾಯಿ ಮುಚ್ಚಿಸಿ ಸುಮ್ಮನೆ ಇರ್ಸೋಣ ಅಂತ ಅಂದ್ರೆ ನಮ್ಮವ್ವ ಈ ಸವಿಚಿದ ಅತಿ ಆಗ್ಬಿಟ್ಟೈತಿ. ಅಷ್ಟು ಅಲ್ಲ, ಅವ್ನು ಲಲಿತಿ ಬೇರೆ ಬಂದು ಇನ್ನೊಂದಿಷ್ಟು ಲೆಕ್ಚರ್ ಕೊಟ್ಟು ಹೋಗ್ತಾಳೆ. ಮೊದಲು ಈ ಸವ್ವಿನ ಲಲ್ಲಿನಿಗೆ ಏನಾದರೂ ಒಂದು ಕತೆ ಕಾಣಿಸ್ಲೇಬೇಕು. ಆರಾಮಾಗಿ ಮನೆಯಲ್ಲಿ ಇವತ್ತು ಎಲ್ಲ ಸಾಮಾನು ಬಂದು ಹಿಡಿತಾವೋ ಎಲ್ಲರ ಮುಂದೆ ಕೊಚ್ಕೊಂಡು ಅಡ್ಡಾಡೋಣ ಅಂತ ನಾನು ಅಂದ್ಕೊಂಡ್ರೆ ಎಲ್ಲರ ಮುಂದೆ ಚೆಂಡು ಬಗ್ಸಂಗೆ ಮಾಡಿಬಿಟ್ರೆ ನನ್ನನ್ನು. ಇವರಿಬ್ಬರನ್ನು ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ ನಾನು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಅತ್ತೆಗೆ ತಕ್ಕ ಸೊಸೆ ಸ್ಟೋರಿ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸ್ಟೋರಿಗೆ ಹಾಗೆ ವಿಡಿಯೋಗೆ ಮತ್ತು ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.
ನಮಸ್ಕಾರ. ಲಲಿತೆ, ಮಾವರೆಲ್ಲದರ ಕಾಣಿಸವಲ್ರಲ್ಲ? ನಾನು ಅದನ್ನ ನೋಡಾಕೊಂತೀನಿ. ಮಾವರೆಲ್ಲದರ ಕಾಣಿಸವಲ್ರು. ಅವ್ರು ಬಿ ಪಿ ಗುಳಿಗೆ ತೊಗೋಬೇಕಿನ್ನು ಬಿ ಪಿ ಗುಳಿಗೆನೂ ತೊಗೊಂಡಿಲ್ಲ. ಅದು ಅಲ್ದ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ ಅವರು. ಹ್ಞೂನ್ಲಿ, ನಾನು ಅದಕ್ಕೆ ಆವಾಗಿಂದ ಮನೆಯೆಲ್ಲ ಹುಡುಕಾಡಕೊಂತೀನಿ, ಆದರೆ ಮಾವರೆಲ್ಲೂ ಕಾಣವಲ್ರು. ಇಲ್ಲೇ ಬಂದ್ರೆ ಮಾವರು. ಏನ್ರಿ ಮಾವರ, ನೀವು ಎಲ್ಲಿಗೆ ಹೋಗಿದ್ರಿ? ಬೆಳಗ್ಗೆಯಿಂದ ಬಿ ಪಿ ಗುಳಿಗೆನೂ ತೊಗೊಂಡಿಲ್ಲ, ಏನೂ ತಿಂದಿಲ್ಲ. ಬರ್ರಿ ಮಾವರ, ಸ್ವಲ್ಪರ ನಾಷ್ಟ ಮಾಡಿ ಗುಳಿಗೆ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಂತ್ರಂತ ಬರ್ರಿ. ಅವಾಗ ಮನಸ್ಸಿಗೂ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಏನು ಸಮಾಧಾನ ಬಿಡವ, ಇಷ್ಟು ದಿನ ನಾನೇನು ಕಾಪಾಡ್ಕೊಂಡ್ಬಂದಿದ್ದು ಮಾನ ಮರ್ಯಾದೆ ಎಲ್ಲನೂ ಊರು ಮಂದಿ ಮುಂದೆ ಹರಾಜು ಹಾಕ್ಬಿಟ್ಲೆ ನನ್ನ ಹೆಂಡ್ತಿನ. ಛೇ, ನನಗಂತೂ ಭಾಳ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿದ್ದವ. ನನಗಿವಾಗ ಹಸು ಇಲ್ಲ, ದಯವಿಟ್ಟು ನನಗೆ ಯಾರೂ ಏನು ಒತ್ತಾಯ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾವರ, ನಿಮಗೆ ಬೇಜಾರಾಗೈತಿ, ಅದು ನನಗೆ ಗೊತ್ತು. ಹಾಗಂತ ಹಿಂಗೆ ಉಪವಾಸ ಇದ್ರೆ ಹೆಂಗೆ ಹೇಳ್ರಿ ಮಾವರ? ನೀವು ಬಿ ಪಿ ಗುಳಿಗೆ ತೊಗೋಬೇಕು. ಇಲ್ಲ ಅಂದ್ರೆ ಮತ್ತು ತಲೆ ಸುತ್ತೋದು, ಆರೋಗ್ಯದಲ್ಲಿ ಏರುಪೇರು ಅದೆಲ್ಲ ಚಲೋ ಆಕೈತ್ರಿ ಮಾವರ. ಅದಕ್ಕೆ ಎಷ್ಟು 2 ತುತ್ತಾದರೂ ಪರವಾಗಿಲ್ಲ, ತಿನ್ನಂತ್ರೆ ಅಂತ ಬರ್ರಿ ಮಾವರ. ಮನಸ್ಸು ಎಲ್ಲ ತುಂಬಿ ಭಾರ ಆಗ್ಬಿಟ್ಟಿತ್ತವ. ಹೊಟ್ಟೆ ಹಸುವಿಗೆ ಎಲ್ಲೂ ಜಾಗನೇ ಇಲ್ಲ. ನನಗೇನು ಬೇಡವ. ಏನು ಇಂಥ ಜೀವನ ಬಾಳೋದಕ್ಕಿಂತ ಸತ್ತು ಹೋಗೋದ ವಾಸಿ ಬಿಡವ. ಯಾರಿಗೆ ಬೇಕಾಗಿತ್ತು ಈ ಜೀವನ? ಹೆಂಡತಿ ಅದಕ್ಕಿಗೆ ಗಂಡನ ಮಾತಿನ ಮೇಲೆ, ಗಂಡನ ಮರ್ಯಾದೆ ಮೇಲೆ ಬೆಲೆನೇ ಇಲ್ಲ. ನನ್ನಂಥವ್ನಿಗೆ ಇದ್ರೇನು ಸತ್ರೇನು, ಎರಡೂ ಒಂದೇ ಬಿಡವ. ಅಯ್ಯೋ ಮಾವರ, ಎದಕ್ರಿ ಹಂಗೆ ಮಾತಾಡ್ತೀರಿ? ಛೇ, ಬಿಡ್ತೋನ್ರಿ ಮಾವರ, ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಮಗೂ ಭಾಳ ಬೇಜಾರಾಗುತ್ತೆ. ಮಾವರ, ಮನೆಗೆ ಹಿರಿಯರಾಗಿ ನೀವು ನಮಗೆಲ್ರಿಗೂ ಧೈರ್ಯ ಕೊಡಬೇಕು. ಅಂಥದ್ರಲ್ಲಿ ನೀವೇ ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳ್ರಿ? ಮನೆಗೆ ಹಿರಿಯವ, ಹೆಂಡ್ತಿನ ಒಂದು ಹದ್ದು ಬಸ್ನಾಗ ಇರೋರಿಲ್ಲ. ಮನೆಯಾಗಿ ಅಲ್ಲಿ ಏನು ನಡೆಯಾಕುಂತೈತಿ, ಏನು ನಡೆಯಾಕುಂತಿಲ್ಲ ಅನ್ನೋದನ್ನು ಸರಿಯಾಗಿ ತಿಳ್ಕೊಲಿಲ್ಲ ಅಂದಮೇಲೆ ಯಾವ ಸೀಮೆ ಮನೆ ಹಿರಿಯವ ನಾನು? ಇಲ್ಲಿ ಮನೆಯಾಗ ನನ್ನ ಮಾತು ಏನು ನಡೆಯಾಕುಂತೈತಿ ಎಲ್ಲರೂ ಅವ್ರು ತಿಳ್ದಂಗೆ ನಿರ್ಧಾರ ತೊಗೊಳಕುಂತ್ಬಿಟ್ಟಾರ. ಇವತ್ತು ನೋಡಿದಿಲ್ಲವ ನಿಮ್ಮ ಮತ್ತೆ ಎಂಥ ನಿರ್ಧಾರ ತೊಗೊಂಡಿಲ್ಲ. ನಾನು ಮನಸ್ಸಿನಲ್ಲೂ ಇಂಥ ನಿರ್ಧಾರ ತೊಗೋತಾಳಕ್ಕೆ ಅಂತ ನಾನು ಅಂದ್ಕೊಂಡಿಲ್ಲಾಗಿದ್ದೆವ. ಇವತ್ತು ಊರಾಗ ಎಲ್ಲರೂ ನನ್ನನ್ನು ಹೆಂಗೆ ನೋಡಾಕುಂತಿದ್ರಂದ್ರೆ ನನಗೆ ಬಜಾರ್ ಕಡೆ ಹೋಗೋಕೆ ಆಗವಲ್ದವ. ತಲೆ ಎತ್ತು ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟೈತಿ. ಗೊತ್ತನ, ಇಷ್ಟು ದಿನ ಮಂಜಪ್ಪ ಅಂದ್ರೆ ಸ್ವಾಭಿಮಾನಿ ಮನುಷ್ಯ ಅಂತ ಅನ್ಕೋತಿದ್ರು. ಇವಾಗ ಎಲ್ಲರೂ ಏನು ಅನ್ಕೊಂತಾರೆ ಗೊತ್ತಾ ನನ್ನ ಬಗ್ಗೆ? ಯಪ್ಪ, ನೀ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ. ಯಪ್ಪ, ದಯವಿಟ್ಟು ನೀ ಹಿಂಗೆಲ್ಲ ಮಾತಾಡಬೇಡಪ್ಪ. ನಿನ್ನ ಗೌರವ ಯಾವತ್ತೂ ಕಮ್ಮಿ ಆಗಂಗಿಲ್ಲ, ನಿನ್ನ ಮರ್ಯಾದೆ ಯಾವತ್ತೂ ಹೋಗಂಗಿಲ್ಲಪ್ಪ. ನೀನು ಇಷ್ಟು ದಿನ ಸಂಪಾದನೆ ಮಾಡ್ಕೊಂಡು ಬಂದಿರೋ ಮರ್ಯಾದೆ ಕೇವಲ ಒಂದು ದಿನಕ್ಕೆ, ಒಂದು ತಾಸಿಗೆ ಹೋಗ್ಬಿಡುತ್ತಾನಪ್ಪ ಅದು. ನೀನು ಏನು ಅನ್ನೋದು ಇಡೀ ಊರಿಗೆ ಗೊತ್ತೈತಪ್ಪ. ನಿನ್ನ ಮೇಲಿರೋ ಆ ಗೌರವ ಮರ್ಯಾದೆ ಯಾವುದೂ ಕಮ್ಮಿ ಆಗದೆ ಇರೋಂಗ ನಾವು ನೋಡ್ಕೋತೀವಪ್ಪ. ನೀನು ಇಷ್ಟೊಂದು ಬೇಜಾರು ಆಗಬೇಡಪ್ಪ. ಹೌದು ಅಪ್ಪ, ನಿನ್ನ ಮಕ್ಕಳು ನಾವು ಅದೀವಿ. ನಿನ್ನ ಮರ್ಯಾದೆ ಯಾವತ್ತೂ ಕಮ್ಮಿ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಪ್ಪ. ದಯವಿಟ್ಟು ಇಷ್ಟೊಂದು ಬೇಜಾರು ಆಗಬೇಡಪ್ಪ. ಎಲ್ಲ ಸರಿ ಹೋಗುತ್ತೆ, ಸರಿ ಮಾಡೋಣಂತ ನಾವು ಎಲ್ಲರೂ ಸೇರಿ. ಚಂದ್ರು, ಕೃಷ್ಣ, ನಿಮ್ಮವ್ವ ಈ ಜನ್ಮದಾಗ ಬದಲಾಗಂಗಿಲ್ಲಕ್ಕೆ, ಅದು ಮಾತ್ರ ನಿಜ. ಅಕ್ಕಿ ಸಾಯೋವರೆಗೂ ಇಷ್ಟ, ಅಕ್ಕಿ ಬದಲಾಗಂಗಿಲ್ಲ, ನನಗೆ ನೆಮ್ಮದಿ ಸಿಗಂಗಿಲ್ಲ ಅಷ್ಟ. ರೀ ಮಾವರ ಬೆಳಗ್ಗೆಯಿಂದ ಏನೂ ತಿಂದಿಲ್ರಿ, ಬಿ ಪಿ ಗುಳಿಗೆನೂ ತೊಗೊಂಡಿಲ್ರಿ. ಇನ್ನು ನಾವು ಹೇಳಿದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ. ನೀವಾದರೂ ಹೇಳ್ರಿ. ಏನಪ್ಪ ನೀನು ಸಣ್ಣ ಹುಡುಗರ ಥರ ಯಾರೋ ಏನೋ ಅಂದರು ಅಂತ ನೀನು ಯಾಕಪ್ಪ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದೀ? ತಲೆ ಕೆಡ್ಸ್ಕೊಂಡು ಊಟ ಬಿಟ್ಟು ಗುಳಿಗೆ ತೊಗೊಳೋದು ಬಿಟ್ರೆ ಎಲ್ಲನೂ ಸರಿ ಹೋಗುತ್ತಾನಪ್ಪ. ನೀನು ಹೇಳು. ಹೌದಪ್ಪ, ನೀನು ಹಿಂಗೆ ಬೇಜಾರಾದ್ರೆ ನಮಗೆಲ್ಲ ಬುದ್ಧಿವಾದ ಹೇಳೋದು ಯಾರು ಹೇಳು? ಇನ್ಮೇಲೆ ದಯವಿಟ್ಟು ಈ ಥರ ಆಗದೇ ಇರಂಗೆ ನಾವೆಲ್ಲರೂ ನೋಡ್ಕೋತೀವಂತ. ನೀನು ಬೇಜಾರಾಗಬೇಡಪ್ಪ. ಸವಿತಾ, ಹೋಗು, ಮಾವ ಅಪ್ಪಗೆ ಒಂದು ಸ್ವಲ್ಪ ಏನಾರು ಹಾಕ್ಕೊಂಡು ಹೋಗು. ನಾಷ್ಟನ ನಾವು ತಿನ್ನಿಸ್ತೇವಂತ ಹೋಗು. ದಯವಿಟ್ಟು ನನಗೇನೂ ಬೇಡ, ನನಗೆ ಹಸುನೇ ಇಲ್ಲ. ನನಗೆ ಯಾರೂ ಏನೂ ಒತ್ತಾಯ ಮಾಡೋದಕ್ಕೆ ಹೋಗ್ಬೇಡ್ರಿ, ಕೈ ಮುಗಿತೀನಿ. ರೀ ಮಾವರು ಭಾಳ ಬೇಜಾರಾಗ್ರಿ. ಅವ್ರು ಏನೂ ತಿಂದೇ ಇಲ್ರಿ. ಹಿಂಗೆ ಏನೂ ತಿನ್ನಲಿಲ್ಲ ಅಂದ್ರೆ ಕಷ್ಟ ಆಕೈತ್ರಿ. ಮೊದಲು ಅವರು ಬಿ ಪಿ ಗುಳಿಗೆ ಇದು ತೊಗೊಳೋರು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬಿಡ್ತೈತ್ರಿ. ಹೌದು, ಮಾವರು ಹೆಂಗಾರ ಮಾಡಿ ಊಟ ಮಾಡೋ ಹಂಗೆ ಮಾಡ್ಬೇಕು ನಾವಿವಾಗ. ಸರಿ, ಮೊದಲು ಈ ವಿಷಯನ ಅಮ್ಮನ ಮುಂದೆ ಹೇಳೋಣ ನಡ್ರಿ. ಅಮ್ಮನ ಮಾತನ್ನು ಅಪ್ಪ ಯಾವತ್ತೂ ಮೀರಂಗಿಲ್ಲ. ಅಮ್ಮನ ಏನಾರು ಮಾಡ್ತಾ ಬರ್ರಿ, ಮೊದಲು ಅಮ್ಮನ ಮುಂದೆ ಹೇಳೋಣ. ಹೌದ್ರಿ, ಮೊದಲು ಆ ಕೆಲಸ ಮಾಡೋಣ ಬರ್ರಿ. ಛೇ, ಮೊದಲೆಲ್ಲ ಮನೆಯಲ್ಲಿ ಅವ್ವ ಅಪ್ಪನ ಮಾತು ಮೀರಿ ಏನೂ ಮಾಡ್ತಾನೆ ಇಲ್ಲಾಗಿದ್ಲು. ಆದರೆ ಇವಾಗ ದುಡ್ಡಿನ ಆಸೆಗೋಸ್ಕರ ಅಪ್ಪನ ಮಾತು ಮೀರಿ ಏನೇನೂ ಮಾಡೋಕ್ಕಂತ ಅವ್ವ. ಮೊದಲು ಅವನ ತಲೆ ಒಂದು ಸಲ ಮಾತಾಡಬೇಕು. ಇಲ್ಲ ಅಂದ್ರೆ ಅಪ್ಪ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡು ಬಿಡ್ತಾರೆ.